ಗುನ್ನು ಮರಿ ಆಡು ಗುನ್ನು ಮರಿ ಆಡು ಶೋಣ ಮರಿ ಆಡು ಶೋಣ ಮರಿ ಗುಂಡು ಪಪ್ಪು ಗುಂಡು ಪಪ್ಪು ಶಾಣು ಬಬ್ಬು ಶಾಣು ಯಾಡಿಡು ಶಾಣು ಯಾಡಿಡು ಯಾಡಿಡು ಶಾಣು ಎಟ್ಟಿಡು ಇದು ಶಾಣ ಇಟ್ಟಿಡು ಶೋಣ ಯಾಡು ಈಗ ಯಾಕೆ ಬರವಳಿಕೆ ನಮ್ಮ ಹತ್ರ ಕೆಳಗೆ ಪಚ್ಚಂಟಳಿಕೆ ಶೋಣ ಬೇಬಿ ಬರೀ ಪರ್ಸೆಂಟ್ ಇಟ್ಟಿದ್ದು ಶೋಣ ಬೇಬಿ ನೋಡಿರಿ ಶೋಣ ಬೇಬಿನೆಲ್ಲ ಶೋಣ ಬೇಬಿ ನೋಡಿ ಅಪಾರ್ಟ್ಮೆಂಟ್ ನೋಡಕ್ ಬಂದಿವಿ ಅದು ಯಾರಿಗ ನಮಗೂ ಗೊತ್ತಿಲ್ಲ ಇವತ್ತವರೆಗೂ ಇಲ್ಲಿ ಅಪಾರ್ಟ್ಮೆಂಟ್ ಐತೆ ನೋಡ್ರಿ ಇಲ್ಲಿ ಎಲ್ಲಿ ಕಾಣಿಸೋಲ್ಲ ನಾರ್ತ್ ಈಸ್ಟ್ ಅವೆನ್ಯೂ ನಮ್ಮ ಹಳೆ ಮನೆ ಕಡೆ ಇರೋದು ಈಕಿ ನೋಡಿ ಹೆಂಗ್ ಮಾಡ್ತಿದ್ದಾಳೆ ಈಕಿ ಅವ್ರ ಅಪ್ಪನ ತಗ ಮತ್ತೆ ಹೋಗ್ತಿದ್ದಾಳೆ ಈಕಿನ ಹಂಗೆ ಮಾಡ್ತಾಳೆ ಈಕಿಗೆಲ್ಲ ಹೇಳ್ಕೊಡ್ಬೇಕಾಗ್ತದೆ ನಿಮ್ಗೆ ಹೇಳಿನ್ ಬೇಡ ಅಂತ ಈ ಹುಡುಗಿ ಇಲ್ಲಕ್ ಬಂದು ನಮ್ಮ ಮನೆ ಕಡೆ ಇದ್ಲ ಇಲ್ಲಕ್ ಬಂದೆ ಅಲ್ಲಿ ಬಾಡಿಗೆ ಪೆಟ್ರೋಲ್ ಹೋಯ್ತಿಲ್ಲ ಮತ್ತೆ ಅದಕ್ಕೆ ಹೇಳದ್ ನಾನು ಅವರಲ್ಲಿ ಆ ಹುಡುಗ ಏನೋ ಒಂದು ಕೇಳತ್ತಾನಲ್ಲಿ ಇನ್ನೊಂದು ಐತಂದು ನೋಡತ್ತಾರ ಅವ್ರು ಬರ್ತೀನಿ ತಡಿ ಯಾರ ಬೈದ್ರು ಅವ್ರ ಬರ್ತೀನಿ ಬಂದಾಳೆ ಅಪ್ಪಶೋಣ ಎಲ್ಲಿ ಬಂದಾಳೆ ಅಪ್ಪಶೋಣ ಎಲ್ಲಿ ಬಂದಾಳೆ ಅಪ್ಪಶೋಣ ಎಲ್ಲಿ ಬಂದಾಳು ಅಪ್ಪಶೋಣ ಎಲ್ಲಿ ಬಂದ್ಲು ಅಪ್ಪಶೋಣ ಎಲ್ಲಿ ಬಂದ್ಲು ನೋಡಿದ್ರೆ ಅಪಾರ್ಟ್ಮೆಂಟ್ ಸುತ್ತಾಗ್ತಾರಂತೆ ನೋಡಿದ್ರೆ ನಮ್ಮಮ್ಮ ಇಷ್ಟ ಆಯ್ತು ಮಕ್ಕಂತ ಅನ್ಸುತ್ತೆ ಹೋಗ್ಬೇಕೀಗ ಇಲ್ಲಿ ಪಚ್ಚಂದ್ರೆ ಹೆಂಗೆ ನೀನು ಆಗ್ತದೆ ಅದಕ್ಕೆ ಹೇಳೋದು ನಾನು ನೀನೆಲ್ಲ ವಿಚಾರ ಮಾಡಿ ಮಮ್ಮಿ ಅಪಾರ್ಟ್ಮೆಂಟ್ ಹಂಟಿಂಗ್ ನಡೆದಿದೆ ಗೈಸ್ ನೀವು ಅವಾಗ ಒಂದು ಡಾಗ್ ನೋಡತ್ತಿದ್ದಲ್ಲ ಮತ್ತೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅನೌನ್ಸ್ ಮಾಡೋ ಸಮಯ ಬಯಲೆ ಗುಡ್ ನೈಟ್ ಬೇಬಿ ಗುಡ್ ನೈಟ್ ಶೋಣ ಇಲ್ಲಿ ತೋರಿಸಂಗ ಅಲ್ಲಿ ಚೆನ್ನಾಗಿ ಬರ್ತದ
ಸೋನಿ ಹಾಯ್ ಮಾಡು. ನೋಡ್ತಿದ್ದಾಳೆ ಬಾಲಾಡ್ಸ್ತಾಳೆ ನೋಡಿ. ಸೋನಿ ಹಾಯ್ ಮಾಡು. ಹಾಯ್ ಹಾಯ್. ಗುಜ್ಜು ಗರ್ಲ್ ಯಾರು ನೋಡಿ ಬಾಲಾಡ್ಸ. ಗುಜ್ಜು ಗರ್ಲ್ ಸೋನಿ. ಅಪ್ಪು ಸೋನು ನೋಡಿಲ್ಲ. ಸೋನು ಇಲ್ಲಿ ನೋಡಿಲ್ಲ. ಬಿಸ್ಕೆಟ್. ಅನ್ನ ನೋಡು. ಎಸ್ ನೋಡಲ್ಲ. ಇವತ್ತು ನನ್ನ ಶೂ ಎಲ್ಲ ಒಂದು ಮುಹೂರ್ತ ಬಂದತ್ತೆ ಅನಿಸ್ತದೆ ನೋಡ್ರಿ. ಎಷ್ಟು ಕ್ಲೀನ್ ಆಗ್ಯಾವ. ಇದರಿಂದ ಒರೆಸ್ದೆ. ಅಮೆಝಾನಿಂದ ತರ್ಸೇನೆ ಇದನ್ನು. ನಾನು ಭಾಳ ಇತ್ತು ಶೂಸು. ಸ್ಲಿಪ್ಪರಿ ಕಮ್ಮಿ ಮಾಡಿ ನಾವು ನೋಡಕ್ಕೆ ಹೋದ್ರೆ ಈಗ ಎಷ್ಟು ಉಳಿದಿದ್ದಾವೆ. ಎಲ್ಲ ಬ್ರ್ಯಾಂಡೆಡ್ ಅದಾವೆ ಇದ್ರೆ. ವ್ಯಾನ್ಯೂಸನ್ನು, ಪೂಮಾ, ಲಾವಿ, ಮ್ಯಾಕ್ಸ್ದು ಇದೆ. ಆನ್ಲೈನ್ ಮಿಂಟ್ರಾದಿದೆ, ಲೆದರ್ದಿದೆ. ಇವು ಹೊರಗೆ ನೈಕಿ, ರೀಬಾಕ್, ಅಡಿಡಾಸ್ ಇದೆ. ಕ್ಯಾಟ್ವಾಕ್ದು ಇದೆ. ये मेरी लाइफ स्टोरी है बिग बॉस. अपनी उलझने खुद सुलझानी पड़ती है. कोई दूसरा आके सुलझा के नहीं जाता. हमारे लाइफ की उलझने हमें खुद ही सुलझानी पड़ती है. That's how I feel. So ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದ್ದು ನಮ್ಮ ಓಲ್ಡ್ ಅಪ್ಪನ ಪೊಲೀಸ್ ಟ್ರೈನಿಂಗ್ ಕಳಿಸ್ಬೇಕಾಗಿ ಬಂದದಂತ. ಬಟ್ ಅವ್ನು ಪೊಲೀಸ್ ಟ್ರೈನಿಂಗ್ ಹೋಗ್ತಾ ಇಲ್ಲ. ಅವ್ನಿಗೂ ಒಂದು ಲವ್ವಿಂಗ್, ಕೇರಿಂಗ್, ನಮ್ಮಷ್ಟು ಅಥವಾ ನಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಮನೇನೆ ಸಿಕ್ಕಿದೆ ಅಂತ ನೆನೆ ಸರ್ ಹೇಳಿದ್ದಾರೆ. ಸೊ ಪೊಲೀಸ್ ಟ್ರೈನಿಂಗ್ ನಾವು ಯಾವುದೂ ಕೊಡತ್ತಿಲ್ಲ. ಆ್ಯಪ್ ಆಗಲಿ ಸೋನ ಆಗಲಿ. ನಂಗೆ ಅಷ್ಟು ಇಷ್ಟ ಇದ್ದಿಲ್ಲ. ಯಾಕಂದರೆ ಅವ್ನು ಬೆಳೆದಾಗಿಂದ ಹೋಮ್ಲಿ ವಾತಾವರಣದಾಗ ಬೆಳೆದಿದ್ದ. ಸೊ ಅದಕ್ಕೆ ಅವ್ನಿಗೆ ಇರೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಬೇರೆ ಕಡೆ ಹೋದರೆ ಪೊಲೀಸ್ ಟ್ರೈನಿಂಗ್ ಅದು ಸ್ವಲ್ಪ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟಾಗಿ ಇಟ್ಟಿರ್ತಾರೆ. ಅವನಿಗೆ ಅಷ್ಟು ಫಾಲೋ ಮಾಡೋಕ್ಕಾಗಲ್ಲ. ಅವ್ನು ಭಾಳ ಪ್ರೀತಿಯಿಂದ ಹತ್ತಿರದಿಂದ ನಂದು ಓಲ್ಡ್ ಆ್ಯಪು ವಾಪಸ್ ಬಂದಿತ್ತು ಅಂತ ತಿಳ್ಕೊಂಡು ಇವೊಂದು ಮುಖಾಂತರ ನಾನು ಭಾಳ ಸೇವೆ ಮಾಡಿ ಅವನಿಗೆ ಭಾಳ ಇಷ್ಟಪಟ್ಟು ಮನಸ್ಸಿಗೆ ಹತ್ತಿರದಾಗಿ ಓಪನ್ನಾಗಿ ಎಲ್ಲ ಫೀಲಿಂಗ್ ಶೇರ್ ಮಾಡ್ತಿದ್ದೆ. ಅವನು ಸಣ್ಣನಿದ್ದ ಭಾಳ ಪ್ಯಾರೋ ವೈರಸ್ ಆಗಿ ಭಾಳ ಸಫರ್ ಆದ 2 months. ಅದಾದಮೇಲೆ ಅವ್ನಿಗೆ ಇನ್ನೊಂದು ಜನ್ಮ ಸಿಕ್ತಂತ ತಿಳ್ಕೊಂಡು ನಮ್ದು ಹೀಲಿ ಜರ್ಮನ್ ಡಿವೈಸ್ ಏನು ಹೇಳ್ತೀವಿ ಅದರಲ್ಲಿ ವೈಬ್ರೇಷನ್ಸ್ ಅವನಿಗೆ ನಾವು ಹೀಲ್ ಮಾಡ್ತಿದ್ವಿ ಡಿಸ್ಟೆನ್ಸಲ್ಲಿ. ಒಂದು ಫೋಟೋ ಹಾಕಿ ಆಮೇಲೆ ನಮ್ಮದು ವಾಟರ್ ಅದರದ್ದು ಏನಿದೆ ಎನರ್ಜಿ ಡ್ರಿಂಕ್ ಅದು ಜಾಸ್ತಿ ಕುಡಿತಿದ್ದ. ಹೀಗೆಲ್ಲ ಮಾಡಿ ಅವನು ಆರಾಮಾಗಿದ್ದ ಅಂತಂಥೇಳಿ ನನಗೆ ಅವನ ಮೇಲೆ ಭಾಳ ಎಮೋಷನ್ ಈಗಾದರೂ ಇದೆ. ಅದು ಇರ್ತತ್ ಕೂಡ. ನನಗೆ ಅವನಿಗೆ ತ್ರಾಸ ಆಗಬಾರ್ದು ಅಂತೇಳಿ ನಾನು ನೋಡತ್ತಿಲ್ಲ. ಅವನೆಲ್ಲೇ ಹೋದರೂ ಒಳ್ಳೆ ಮನೆಗೆ ಚೆನ್ನಾಗಿರಲಿ ಅವ್ನ ಲೈಫ್ ಪೂರ್ತಿ. ಈಗಾದರೂ ಒಂದು ಫೋಟೋ ನನ್ನ ಕಡೆ ಇದೆ. ಯಾವಾಗೂ ಒಂದ್ಸಲ ಅವನಿಗೆ ನಾನು ಡಿಸ್ಟೆನ್ಸಲ್ಲಿ ಹೀಲ್ ಮಾಡ್ಬೋದು ಇಲ್ಲಿಂದನೇ. ಅದೆಲ್ಲ ಅವನಿಗೆ ಮುಟ್ಟಿರುತ್ತೆ. ಯಾಕಂದರೆ ನಮ್ಮ ಬಾಡಿ ಮೇಲೆ ಒಂದ್ಸಲ ವೈಬ್ರೇಷನ್ ಒಂದು ಮಷಿನ್ ಹಿಡಿತಂದ್ರೆ ನಾವು ಸಾಯೋವರೆಗೂ ನಮ್ಮ ವೈಬ್ರೇಷನ್ ಚೇಂಜ್ ಆಗಲ್ಲ, ಅದೇ ಇರ್ತೈತೆ. ಸೊ ಮನುಷ್ಯ ಆಗಲಿ ನಮ್ಮ ಅನಿಮಲ್ಸ್ ಆಗಲಿ ಒಂದ್ಸಲ ವೈಬ್ರೇಷನ್ ರೆಕಾರ್ಡ್ ಆದರೆ ಅವು ಲಾಸ್ಟ್ವರೆಗೂ ನಾವು ಎಲ್ಲಿಂದನಾದರೂ ಡಿಸ್ಟೆನ್ಸ್ ಮಾಡ್ಬೋದು. ಅವಕ್ಕೆ ಅಲ್ಲಿ ಹೋಗಿ ಅದು ತಲುಪಿರ್ತವೆ. ವೈಬ್ರೇಷನ್ದು ಅಷ್ಟೊಂದು ಒಂದು ಪ್ರಾಮುಖ್ಯತೆ ಇದೆ. ಸೊ ಅದು ಒಂದು ಇನ್ಫಾರ್ಮೇಷನ್ ಆಯಿತು. ಆಮೇಲೆ ಫೀಲಿಂಗ್ಸು ನನಗೆ ಕ್ಯಾಮ್ರಾ ಮುಂದೆ ಹೇಳಿದಾಗ ಸ್ವಲ್ಪ ಎಷ್ಟೋ ಬೆಟರ್ ಅನ್ನಿಸ್ತೈತೆ. ಅವನ ಮುಂದೆ ಹೇಳ್ತಿದ್ದೆ, ಈಕಿ ಸೋನಾ ಇನ್ನೂ ಸಣ್ಣಕ್ಕಿದ್ದಾಳೆ, ಪಚಂಡಾಳೆ, ಅಕ್ಕಿಗೆ ನನಗೆ ಈಗಿಂದಾನೆ ನಂದು ಲೈಫ್ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾ ಮಾತಾಡಿದ್ರೂ ನಮ್ಮ ಆ್ಯಪು ನಮ್ಗೆ ಕೇಳಿಸ್ಕೊತಿದ್ದಾನೆ ಅಂತಂತ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಅಂದು ಹಳೆ ಆ್ಯಪು ಏನಿದೆ ಹೊರಗೆ ನಾವು ದೇವರಂತೇಳಿ ಪೂಜೆ ಮಾಡ್ತಿದ್ದೀವಿ. ಸ್ಯಾಟರ್ಡೇ ಇದೆ ನಮ್ಮ ಮದರ್ ಪೂಜೆ ಮಾಡೋಗಿದ್ದಾರೆ. ಅವನಾಗಲಿ ನಮ್ದು ಈ ಆ್ಯಪು ಆಗಲಿ ಅವ್ರು ಭಾಳ ಸ್ಟ್ರಾಂಗ್ ಇದ್ರು. ನನ್ನ ಲೈಫ್ ಒಳಗೆ ಒಂದು ಯಾರೂ ಫಿಲ್ ಮಾಡದೇ ಇರೋ ಜಾಗ ಅದು. ಇವನ್ ಲೈಫ್ ಪಾರ್ಟ್ನರು ಅಷ್ಟು ಫಿಲ್ ಮಾಡೋಕ್ಕಾಗಲ್ಲ ಅಂತ ಒಂದು ಜಾಗ 2 ಆ್ಯಪ್ಗಳು ಫಿಲ್ ಮಾಡಿದ್ದಾವೆ. ಮತ್ತು ಆ ಸ್ಥಾನನ ಯಾರಿಗೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಮೈ ಸನ್ ಅಂತ ಅದಕ್ಕೆ ಅಂತಿದ್ದೆ. ಅಂದರೆ ಮೊದಲಿಂದ ಅಪ್ಪದ ರೂಪ ಮತ್ತು ಈಗ ಮೈ ಸನ್ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಡು ಒಂದು ಫೋಟೋನ ಫ್ರೇಮ್ ಮಾಡೋಕೆ ಕೊಟ್ಟೇನೆ. ಅದನ್ನು ತೋರಿಸ್ತೀನಿ. ನನಗೆ ಇಷ್ಟ ಆಗಿರೋ ಫೋಟೋಸ್ ಒಂದು 5-6 ಆ್ಯಪದು. ಅದು ಇರಲಿಲ್ಲ ಇವತ್ತುವರೆಗೂ ಫ್ರೇಮ್. ನಮ್ದು ಹಳೆ ಆ್ಯಪದು ಅಷ್ಟೇ ಇದ್ದಾವೆ. ಸೊ ಇದ್ರದ್ದು ಒಂದು ಬೇಕೇ ಬೇಕು ನನಗೆ. ಅಷ್ಟು ಹತ್ರವಾಗಿದ್ದವ ನನಗೆ. ಅವನಿದ್ರೆ 4 ಜನ ಇದ್ದಿದ್ದೊಂದು ಶಕ್ತಿ ಇತ್ತು ನನ್ನ ಹತ್ರ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನನಗೆ. ಒಂದು
ಯಾರೋ ಬೇಡ ನನಗೆ ಅವನೊಬ್ಬರಿಂದಲೇ ಸಾಕಂತಂತ ಅಷ್ಟೊಂದು ಅವನು ಸ್ಟ್ರಾಂಗ್ ಆಗಿದ್ದ ನನ್ನ ಲೈಫ್ ಇನ್ಫ್ಲುಯೆನ್ಸ್ ಅವನದಿರೋದು. ಸೊ ಅದಕ್ಕೆ ಆ್ಯಪು ಸೋನಾ ಇಬ್ಬರು ಚೆನ್ನಾಗಿರಲಿ. ಈಕೆಗೂ ಆ್ಯಪು ಸೋನಾ ಅಂತಾನೆ ಕರಿಬೇಕಂತ ವಿಚಾರ ಮಾಡಿ. ಬರೀ ಸೋನಾ ಅಲ್ಲ, ಆ್ಯಪು ಒಂದು ಎಮೋಷನ್ ಅದು ನಂದು. ಯಾವಾಗ ನಂದು 2015 ಏನು ಓಲ್ಡ್ ಆ್ಯಪ್ ಬಂತಲ್ಲ, ಈಗ 25ರವರೆಗೆ ನೋಡ್ರಿ ಆ್ಯಪು ಹೆಸರು ಹೆಂಗೆ ರೂಢಿ ಆಗೈತೆ ಅಂದರೆ ಈಗ ಬೇರೆ ಯಾವ ಹೆಸರು ಕರೆದ್ರೂ ನನಗೆ ಸೋನಾ ಅಂತ ಅನ್ನೋಕೆ ಜಲ್ದಿ ಬರುತ್ತಂದ್ರೆ ಆ್ಯಪು ಅಂತೀನಿ ನಾನು. ಅದಕ್ಕೆ ಆ್ಯಪು ಸೋನಾ ಎರಡೂ ಇರಲಿ, ಅದು ನಂದೊಂದು ಎಮೋಷನ್ ಐತೆ. ಆ್ಯಪು ಹೆಸರು ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ನೆಕ್ಸ್ಟ್ ಯಾವ ಡಾಗ್ ಬಂದರೂ ನಾವು ಅದೇ ಆ್ಯಪು ಅಂತ ಇಡಲೇಬೇಕಂತ ವಿಚಾರ ಮಾಡಿನೇ. ಅಂದರೆ ಈಗ ನಾನು ಫಿಕ್ಸ್ ಇರಲಿಲ್ಲ ಈ ಆ್ಯಪು ಹೋಗುತ್ತಾ ಅಂತ ಅನ್ನೋದನ್ನ ಕನಸು ಮನಸ್ಸು ಅಂದ್ಕೊಂಡಿಲ್ಲ. ನಾವು ಅಂದ್ಕೊಳೋದೊಂದು ಆಗೋದೇ ಒಂದಂತರ ತಾನೊಂದು ಬಗೆ ಅದ್ರ ದೈವ ಒಂದು ಬಗೆ ಐತೆ ಅಂತ. ಸೊ ಯಾವುದು ದೇವ್ರು ನಮಗೆ ತೋರಿಸ್ತಾನೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ದೇವೆ ಅಷ್ಟೆ. ನಾನು ಒಂದು ಪ್ರಾಮಿಸ್ ನಾನು ಮಾಡ್ಕೊಂಡೀನಿ. ಆಮೇಲೆ ಅವನ ಮುಂದೆನೂ ಕೇಳಿದ್ದೆ, ನಾನು ಕೊನೆ ಉಸಿರೋವರೆಗೂ ನಿಮ್ಮ ಡಾಗ್ ಜೊತೆ ನಾವು ಒಂದಾದರೂ ಇರಲೇಬೇಕು ಅನ್ನಂಗೆ ನೀವು ಮಾಡಿ ಹೋಗು ಅಂತ. ಅಷ್ಟೇ ಸಾಕು ನನಗೆ. ಯಾವುದೋ ಒಂದು ರೂಪದಲ್ಲಿ ಆ್ಯಪುನೇ ಅಂತ ತಿಳ್ಕೊಂಡಿರ್ತೀವಿ ನಾವು. ಯಾವುದೇ ಡಾಗ್ ನೋಡಿದ್ರೆ ಆ್ಯಪುನೇ ಕಾಣಿಸೋದು ನನಗೆ. ಬೈದೆ ನಾನು ಯಾವಾಗೂ ಪ್ರೀತಿ ಮಾಡ್ತಿದ್ದೆ ಅಂತ ಏನಿಲ್ಲ. ಎಲ್ಲ ಎರಡು ಆ್ಯಪಿಗೂ ಬೈದೆ ಹೊಡೆದೆ ಏನೇ ಮಾಡಿದ್ರು ಅದು ಗೊತ್ತಿತ್ತು. ಒಂದು ಫೀಲಿಂಗ್ ಐತೆ, ಇಕ್ಕಿದೆ ಎಮೋಷನ್, ನಮ್ಮ ಏನೋ ತಪ್ಪು ಮಾಡೀವಿ, ಲೆಕ್ಕಿದೇನೋ ಒಂದು ಮನ್ಸಿಂದ ನೋವು ನಮಗೆ ಅದಕ್ಕೆ ಅಂತಿದ್ದಾಳೆ, ರಿಯಲಾಗಿ ಬೈದಿಲ್ಲ ಅಂತ ಅನ್ನೋದು ಅಷ್ಟು ಮೆಚುರಿಟಿ ಇತ್ತು ಅವ ಡಾಗ್ಸಿಗೆ. ಯಾವಾಗೂ ನನಗೆ ಉಲ್ಟಾ ಬವ್ ಮಾಡಿಲ್ಲ. ಒಂದ್ಸಲ ಬೈದ್ರೆ ಬಾಯಿ ಮುಚ್ಚಿಗೋ ಅಂತಂದರೆ ಸಾಕು, ಸುಮ್ಮನೆ ಕೊಡೋದು ಹಿಂಗೆಲ್ಲ ಭಾಳ ರೆಸ್ಪೆಕ್ಟ್ ಕೊಡ್ತಿದ್ವು. ಊಟ ಹಾಕಿದ್ದವರು ಸಾಕಿದ್ದವರು ತಂದವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾವೆ. ಅದು ಒಂದು ನನಗೆ ಭಾಳ ಇಷ್ಟ. ಲಾಯಲ್ಟಿ, ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ಅಂತ ಅದಕ್ಕಂತಾರೆ. ಅದಕ್ಕೆ ನಾವು ಆಗೋಕ್ಕೆ ಸಾಧ್ಯ ಇಲ್ಲ, ಅವು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಹ್ಯೂಮನ್ ಮತ್ತು ಒಂದು ಡಾಗ್ ಬಾಂಡ್ ನೆಕ್ಸ್ಟ್ ಲೆವೆಲ್. ಅದು ಬೇರೆ ಯಾರು ಅದನ್ನು ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪೇರೆಂಟ್ಸ್ ಮಕ್ಕಳಿಗೆ ಒಂದೊಂದ್ಸಲ ಆಗಿ ಬರ್ತಾವತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಯಾವುದೇ ಡಾಗ್ಸು ಓನರ್ ಜೊತೆ ಹಂಗೆ ಮಾಡಲ್ಲ. ಎಲ್ಲನೂ ಹೊಂದ್ಕೊಂಡು ಮಾಡೋಕೆ ಟ್ರೈ ಮಾಡ್ತಿರ್ತಾವೆ. ಅಂಥ ನೇಚರ್ ಇರೋದು ನಮ್ಮದು ಡಾಗ್ಸಿಗೆ ಅಷ್ಟೇ. ನನಗೆ ಭಾಳ ಅನುಭವ ಆಯ್ತು ಹುಟ್ಟಿದಾಗಿಂದ. ನಮ್ಮ ಮದರ್ ಒಂದು ಸ್ಟೋರಿ ಹೇಳ್ತೀನಿ ಅಂದಿದ್ರೆ ಯಾಕೆ ನಂಗೆ ಡಾಗ್ ಅಷ್ಟು ಕ್ಲೋಸ್ ಅಂತ. ಅವರೇ ಹೇಳಿ ಅದನ್ನ ಅವ್ರ ಬಾಯೆಲ್ಲ ಕೇಳಿದ್ರೇ ಚೆನ್ನಾಗಿರುತ್ತೆ. ಎಷ್ಟೋ ಅಪ್ ಆ್ಯಂಡ್ ಡೌನ್ ಆಗ್ಯಾವ ಲೈಫ್ದಾಗ, ಬಟ್ ವಿಡಿಯೋ ಮಾಡೋದು ನಂಗೆ ಸ್ಟಾಪ್ ಮಾಡಿಲ್ಲ ಅಷ್ಟೇ. ಯಾಕಂದ್ರೆ ನಂಗೆ ಒಂದು ಯಾರ್ಯಾರು ನೋಡಿದವ್ರು ಜನಗಳೆಲ್ಲ ಅಷ್ಟೊಂದು ನಮಗೆ ಸಪೋರ್ಟು ಕೊಟ್ಟಾರೆ. ಕಟ್ ಟೈಮ್ದವರು ಬಂದಾರೆ, ನಮ್ಮ ವಿಡಿಯೋ ನೋಡಿದ್ದಾರೆ. ಅದರಲ್ಲಿ ನಾ ಹೇಳ್ಕೊಂಡ್ರೆ ಎಮೋಷನ್ಸ್ ಅವ್ರಿಗೆ ತಲುಪಿದೆ. ಡೈರೆಕ್ಟಾಗಿ ಎಲ್ಲನೂ ಹೇಳೋಕ್ಕಾಗಲ್ಲ. ಅದು ಒಂದು ನಮಗೆ ಮೀಡಿಯಮ್ ಆಗಿದೆ ಇದು ವಿಡಿಯೋನಾಗ. ನಾವೇನು ಹೇಳ್ತೀವಿ ಅದು ನಮ್ಮ ಮನಸ್ಸಿಗೆ ಹತ್ರ ಆಗಿರೋದನ್ನ ಅಷ್ಟೇ ಹೇಳ್ತೀವಿ. ನಾವು ಯಾರಿಗೂ ನೋಯಿಸ್ಬೇಕಂತೇಳಿ ನಾವು ಆಲ್ರೆಡಿ ನೋವನಾಗಿರ್ತೀವಿ. ಎಲ್ಲರೂ ಇರ್ತಾರೆ. ನಾನು ಎಸ್ಪೆಷಲಿ ನಾನು ನೋವಿಂದು ಹೇಳೋಕೆ ಇಷ್ಟಪಡಲ್ಲ. ಒಬ್ಬಳೇ ಹತ್ತು ಮಾಡಿ ರೂಢಿ ಆಯ್ತು ನನಗೆ ಫಸ್ಟಿಂದ. ಯಾರಿಗೂ ಆ ಥರ ಶೇರ್ ಮಾಡಲ್ಲ. ಮಾಡಿದ್ರು ಅದೇ ನಂದು ಡಾಗ್ಸ್ ಜೊತೆ ಅಷ್ಟೇ ನಾನು ಮಾತಾಡೋದು. ಅದು ನಮ್ಮದು ಒಂದು ಅವಕ್ಕೆ ಅರ್ಥ ಆಗುತ್ತೆ ಮನಸ್ಸು ಅಂತ ಹೇಳೋದು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ನಾನು ಒಂದು ಕ್ಯಾಮರಾ ಅಂತಂದರೆ ಯಾರೋ ಆಮೇಲೆ ನೋಡ್ತಿರ್ತಾರೆ, ಈಗ ಸದ್ಯಕ್ಕೆ ಯಾರು ನೋಡ್ತಿರೋದು. ಸೊ ನಾವು ಏನೋ ಹೇಳ್ಕೊಬೋದು ಜಾಸ್ತಿ. ಮತ್ತು ಅದು ಮನಸ್ಸಲ್ಲಿರೋದು ಪೂರ್ತಿನೂ ಹೇಳಲ್ಲ ನಾವು, ಎಷ್ಟು ಬೇಕಷ್ಟೇ. ಮತ್ತು ಈ ಥರ ಏನಪ್ಪ ಯಾವಾಗೂ ಹಿಂಗೆ ಮಾತಾಡ್ತಾರಂತನೂ ಆಗಬಾರ್ದು. ಅದಕ್ಕೂ ದ್ವೇಷ ಮಾಡಬೇಕು ಅಥವಾ ಜಗಳ ಮಾಡಬೇಕು ಇವತ್ತು ನಾನಂತ ಯಾರು ಅಂದ್ಕೊಂಡಿದ್ದಿರಲ್ಲ. ಇವತ್ತು ನಮ್ಮ ದಿನ ಚೆನ್ನಾಗಿ ಹೋಗ್ಲಿ ಅಂತ ಎದ್ದಿರ್ತಾರೆ. ಸರ್ಕಮ್ಸ್ಟೆನ್ಸ್ ಕೆಲವೊಂದು ಆಗಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಸಾವು ನೋವುಗಳು ಭಾಳ ಹತ್ತಿರದಿಂದ ನೋಡಿರೋದು. ಸಪ್ರೇಷನ್, ಇದು ಪೆಟ್ ಸಪ್ರೇಷನ್ ಅಂತ ಏನಿದೆ, ಈಗ ಇದು ಮಾತೃವಿಯೋಗ ಅಂತ ಏನಂತಾರಲ್ಲ, ಅದಕ್ಕೆ ಸಮ ಇದು. ಯಾಕಂದರೆ ನಾವು ಒಂದು ಮದರ್ ಅಂತ ತಿಳ್ಕೊಂಡು ತಂದಿರ್ತೀವಿ, ಅದಕ್ಕೆ ಅಷ್ಟು ಕೇರ್ ಮಾಡಿರ್ತೀವಿ. ಅದು ಇದ್ದಾಗೆ ಬೇರೆ ಕಡೆ ನಡ್ಕೊಂಡು ತೋಯ್ತಾ ಮತ್ತು ಬೇರೆ. ಆದರೆ ಡೈರೆಕ್ಟಾಗೂ ತಿರ್ಕೊಂಡಿದ್ದು ಕೂಡ ನೋಡೀನಿ ನಾನು. ಸೊ ಇದೆಲ್ಲ ನೋಡಾದ್ಮೇಲೆ ನನಗೆ ಯಾವುದೋ ರೀತಿಯಾಗಿ ನಾವು ಸಿಟ್ಟಾಗಿ ಅಥವಾ ಏನೋ ಒಂದು ಜೋರ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಮನಸ್ಥಿತಿ ಈ ಥರ ಕೆಟ್ಟದಂತಲ್ಲ, ಎಲ್ಲನೂ ಬೇಕಲ್ಲ. ಉಪ್ಪು ಖಾರ ಹುಳಿ ತಿಂತೀವಿ ಅಂದಮೇಲೆ ಎಲ್ಲ ಎಮೋಷನ್ ಶೇರ್ ಮಾಡೋದು ನಾವು ಶಾಶ್ವತ ಅಲ್ಲ. ಅದು ಮತ್ತೆ ನಾವು ಫಾರ್ಗಿವ್ ಮಾಡ್ತೀವಿ, ಮಾತಾಡ್ತೀವಿ, ನಗ್ತೀವಿ, ಪ್ರೀತಿ ಇದೆ, ಸ್ನೇಹ ಇದೆ. ಅದಕ್ಕೆ ನಾನು ಯಾಕೆ ಹ್ಯೂಮನ್ಸ್ ಮೇಲೆ ಜಾಸ್ತಿ ನಾನು ಫೀಲಿಂಗ್ಸ್ ಇಟ್ಕೊಂಡು ಅದರಿಂದ ಹರ್ಟ್ ಆಗೋಕ್ಕಿಂತ ಅನಿಮಲ್ಸ್ ಜೊತೆ ಅಂಥದ್ದು ನಾನು ಮೊದಲೇ ಫಿಕ್ಸ್ ಆಗಿಬಿಟ್ಟೆ. ಯಾಕಂತಂದರೆ ನಾವು ಫೀಲಿಂಗ್ಸ್ ಶೇರ್ ಮಾಡಿದ್ರೆ ಅವು ನಮ್ಗೆ ಯಾವಾಗ ಧೋಖಾ ಕೊಡಲ್ಲ ಅಂತ ಅನ್ನೋದು ಒಂದು ನಮಗೆ ಕಾನ್ಫಿಡೆನ್ಸು. ಆಮೇಲೆ ಅವೇನೋ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಿರ್ತವೆ ನಂದಕ್ಕಂತ. ಆಲ್ರೆಡಿ ನಮ್ಮ ಮದರು ಹೇಳಿದ್ದಾರೆ ಅದನ್ನು. ಅದು ನೋಡ್ಕೊಂಡು ಅದಕ್ಕೆ ಯಾವ ಹ್ಯೂಮನ್ಸ್ ಮೇಲೆ ನಮ್ಗೆ ಯಾವ ದ್ವೇಷ ಇಲ್ಲ, ಯಾವುದು ಇದ್ದಿಲ್ಲ. ಏನೋ ಒಂದು ಆಗಿರ್ತೈತೆ, ಮಾತು ಬರ್ತಾ ಹೋಗ್ತಾವೆ, ಯಾವುದೋ ಶಾಶ್ವತ ಅಲ್ಲ ಅಂತ ಹೇಳಿದಾರಲ್ಲ ಕಿಚ್ಚ ಸುದೀಪ್ ಅವರು. ಅದಕ್ಕೆ ಹಿಂಗೆ ಕೆಲವೊಂದು ನಮ್ಮ ಮದರನ್ನು ಅವ್ರ ಮದರ್ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ನಾಳೆ ಅವ್ರ ಪೂಜೆ ಇದೆ. ಸೊ ಅದೆಲ್ಲ ಆಗಿ ಒಂದು ಸ್ವಲ್ಪ ನಾವೆಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ನಮ್ಮ ಆಡಿಯನ್ಸ್ ಜೊತೆ. ಇದೇ ಥರ ನೋಡ್ತಾಯಿರಿ, ಪ್ರೋತ್ಸಾಹ ಕೊಡ್ತೀರಿ.
ನೋಡಿ guys, ಇವತ್ತು ಕನಕದಾಸ ಜಯಂತಿ ಇದೆ. ಅದರದ್ದು ನಾವು ಶುಭಾಶಯ ಹೇಳಿ ವಿಡಿಯೋ ಏನ್ ಮಾಡ್ತಿದ್ದೇವೆ. ಈಕಿಗೆ ಹೊಟ್ಟೆ ಆಗತ್ತೆ. ಈಕಿ ಕುರಿಯಾಗಿದ್ ಬಂದಕ್ಕೆದ ನೋಡ್ರಿ. ಈಕಿ ಕುರಿಯಾಗಿಂದಿದ್ದು ನಮ್ಮ ಮನೆ ಬಂಡೋಳ ಕುರುಬುರ್ ಮನೆ ಬಂಡೋಳ ಕುರುಬುರ್ ರಾಣಿ ಇಡು ಕುರುಬುರ್ ಮನೆ ಬಂಡಟ್ಟಿಡು ಕುರಿಯಾಗಿಟ್ರೆ ಇಡು ಅಂತಾರ ಅವ್ರ ಶರಿ ಭಾಳ ಇಷ್ಟ ಆಗಲಿಕ್ಕೆ ಶೋಣ. ಅದಕ್ಕೆ ನಾವು ಹಿಂಗ್ ನೋಡ್ರಿ ಹಿಂಗ್ ಮಾಡ್ತಾಳೆ. ಈಗ ಇಷ್ಟ ಇದು ನಾವು ಸಣ್ಣ ದೇಶ ಮಾಡಿ ಏನ್ ಮಾಡ್ತೀವಿ, ಅದಕ್ಕೆ ಊಟ ಮಾಡ್ಬೇಕು, ಆಮೇಲೆ ಮಾಡ್ತೀವಿ. ಕೈ ಕಡಿತದಳಕ್ಕೆ ಟಿವಿ ಆನ್ ಮಾಡಿ ಮ್ಯೂಸಿಕ್ ಇಡ್ಬೇಕು, ಅದ್ರಾಗ ಇಡಬಾರ್ದು. ಜೊತೆ ಇದ್ದಕ್ಕಿದ್ದಾಳ. ಹುಡುಗರು ಎತ್ತಿ ಟ್ರ್ಯಾಕ್ಟರ್ ಮೇಲೆ ಕುಡ್ಸಬೇಕೇನು. ಆನ್ ಮಾಡಿದೆ ಚೆನ್ನಾಗ್ ಮಾಡತ್ತ ಹುಡುಗಿ. ಅದೇ ಫೇಮಸ್ ಆಗಿರೋದು ವಾಪಸ್. ನನ್ನ ಕರೆದ ಕೂಗೆಂತ ಚಂದಾನೆ, ಕಾಡಿ ಬೇಡಿ ನನ್ನ ಕೂಗಿದ ಗಳಿಗೆ ಚಂದಾನೆ, ಮುತ್ತಿನ ಮೂಗುತಿ ಕೊಟ್ಟವನೇ, ಮಂತ್ರದ ಮಾವನು ಇಟ್ಟವನೇ, ಭಾಗ್ಯ ನೀನು ನನಗೆ ಒಲಿದ ಸಿರಿಯು ನೀನು, ಚಂದನೆ ನಿನ್ನಾಸೆ ಚಂದನೆ, ನೀ ನನ್ನದೇ ಎಂದೆಂದು ಚಂದನೆ. ಅಷ್ಟೇ ಹೆಂಗ್ ಮಾಡ್ತಾರೆ. ಅಲ್ಲಿ ನೋಡಲೆ ಶೋನೆ ಹಾಕಲ್ಲ ಅಂದ್ರೆ ಮ್ಯೂಸಿಕ್ ಆಫ್ ಮಾಡ್ತೇನೆ. ಓ ಸೋನಾ, oh Sona, I love you dear. ಈಕೆ ಲೇಡೀಸ್ ಹತ್ರ ಜೆಂಟ್ಸ್ ಹತ್ರ ಹೋಗ್ತಾಳ ನೋಡ್ರಿ. ಏಯ್ ಶೋಣಿ ನೋಡ್ರಿ ಮೊಲದ ಮರಿ ನೋಡ್ರಿ, ಮೊಲದ ಮರಿ ಹೋಗಲಿ ನಿಮ್ಮನ ಹತ್ರ ಕರೆ ಬೆಲ್ಲ ಹುಟ್ಟುಕೊಂಡ ಕಲರ, ನಾನವಳ ಪ್ರೀತಿ ಮಾಡಿದಂಥ ಕತೆ ಸುಂದರ. ಓ ಸೋನಾ ಐ ಲವ್ ಯು ಡಿಯರ್. ನೋಡಿ ಮಾಸದ್ ಬಂದ್ಲಕ್ಕೆ. ಇನ್ನೊಂದ್ಸಲ ಅದೇ ಲಿರಿಕ್ಸ್ ಮೋಸ್ಟ್ ರಿಪ್ಲೈಡ್ ಆಯ್ತದ. ಮಳೆ ಬಿಲ್ಲ ಹುಟ್ಟುಕೊಂಡ ಕಲರ, ನಾನವಳ ಪ್ರೀತಿ ಮಾಡಿದಂಥ ಕತೆ ಸುಂದರ. ಓ ಸೋನಾ ಐ ಲವ್ ಯು ಡಿಯರ್. ಏ ಶೋಣು, ಏ ಶೋಣ ಬೇಬಿ ಹಾ ನಿಮ್ ದೊಡ್ಡ ಅಣ್ಣ ಡಾನ್ಸ್ ಮಾಡಿಸ್ತಾರೆ ನಿಮ್ಮಮ್ಮ. ದೊಡ್ಡ ಅಣ್ಣ ಅವನು. ಕಾಪರೇಟಿಂಗ್ ನೋಡು. ಶಾಣೆ ಬಾಬು ಯಾಡಿಡು ಶಾಣೆ ಬಾಬು ಮರಪ್ಪ ಮನ್ಕೊ ಹೋಗ್ಬೇಕಂತಾಳ. ನೋಡ್ರಲ್ಲಿ ನೋಡಿ ಹೆಂಗ್ ಮಾಡ್ತಾಳ ನೋಡ್ ಕರೀರ್ ಶೂ ಬಂತಕ್ಕೆ ಶೂ ಬಂದತ್ ಪಾಪ. ನೋಡಿ ಹೆಂಗ್ ಹೋಗ್ತಾಳ ಶೋಣೆ. ಆಗಿ ಶೂ ಬಂತಿಲ್ಲಿ ಸ್ಯಾಂಗ್ ಕಡೆ ಬೇರೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನ್ಸೊಳಗೆ ಮಾತಾಡ್ಕೋಬೇಕು. ಯಾಕಂದ್ರೆ ಎದುರಿಗೆ ಮಾತಾಡೋದು ಯಾರಿಗೂ ಇಲ್ಲ ಅಂತ ಅರ್ಥ. ನಮ್ಮ ಮದರ್ ರಿಯಾಕ್ಷನ್ ನೋಡ ನಂದಲ್ಲ, ಯಾಕಂದ್ರೆ ಅವ್ರ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗ್ತತಿ ಅವಾಗ. ಇಲ್ಲ ನೋಡ್ರಿ ಮಾರ್ಕದ ಟೀಸರ್ ನೋಡ್ಕೊತೀವಿ ಈಗ ನಾವು. ನಾನ್ ಅಂತಂದೆ ಇವರು ಮಿಂಚು ಅಯ್ಯೋ ಅಂತಿದ. ಇನ್ನೊಂದ್ಸಲ ಇಡ ಅಂತ ಹಂಗ ಅನ್ನಿಸ್ತು ನಮಗೆ. ಮಾರ್ಕ್ ಪಂಚ್
पंच ವೇಟ್ ಫಾರ್ ರಿವೀಲ್ ए मार्क लेडी बायली ಲೇಡಿ ಬಾಸ್ ನೋಡ್ರಿ ನಮ್ಮ ಮನೆಗೆ मार्क लेडी ಲೇಡಿ ಬಾಸ್ ಸಿ ಇಸ್ ದ ಬಾಸ್ कॉपी लाइट है